ಭಗವದ್ಗೀತೆ, ಬೈಬಲ್, ಪುರಾಣ ಗ್ರಂಥಗಳನ್ನು ಗ್ರಂಥಾಲಯದಲ್ಲಿ ಅಕ್ಕಪಕ್ಕ ಇಟ್ಟಿರ್ತಾರೆ. ಆದರೆ ಅವುಗಳನ್ನು ಓದಿದ ಜನ ಮಾತ್ರ ದ್ವೇಷದಿಂದ ದೂರ ಬದುಕ್ತಾರೆ. 1000 ವರ್ಷಗಳ ಹಿಂದೆ ಸತ್ತ ವ್ಯಕ್ತಿ ಒಂದು ಅಸ್ಥಿಪಂಜರ ಸಿಕ್ಕರೆ ಸಾಕು, ಆ ವ್ಯಕ್ತಿ ಸಾವಿಗೆ ಕಾರಣ, ವಯಸ್ಸು, ಲಿಂಗ ಎಲ್ಲವನ್ನು ಗುರುತಿಸ್ತಾರೆ. ಆದರೆ ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಆ ಸತ್ತ ವ್ಯಕ್ತಿ ಜಾತಿ, ಧರ್ಮ, ಸಂಪ್ರದಾಯ ಯಾವುದು ಇತ್ತು ಗುರುತಿಸ್ಲಿಕ್ಕೆ ಸಾಧ್ಯವಿಲ್ಲ. ಸತ್ತ ವ್ಯಕ್ತಿ ಜಾತಿ ಧರ್ಮವೇ ಗೊತ್ತಾಗೋದಿಲ್ಲವೇ ಅಂದ ಬಳಿಕ ಅದೇ ಜಾತಿ ಧರ್ಮಕ್ಕೆ ಜೀವಂತಿದ್ದಾಗ ಯಾಕೆ ಹೊಡೆದಾಡಿ ಸಾಯಬೇಕು? ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀನಿ ಭ್ರಮೆ ಬೇಡ. ಜೀವಂತಿದ್ದಾಗ ಕೂಡಿ ಬಾಳಿದರೆ ಇಲ್ಲೇ ಸ್ವರ್ಗ ನಿರ್ಮಾಣ ಆಗ್ತೈತಿ.